ಒಂದು ಘೋಷಣೆ ನೆನಪಿಗೆ ಬರುತ್ತೆ. ರಾಷ್ಟ್ರದ ರಕ್ಷಣೆಯನ್ನ ಯಾರು ಮಾಡಬೇಕು ಅಂತ ಕೇಳಿದಾಗ ನಮ್ಮ ಕಾರ್ಯಕರ್ತರು ಹೇಳ್ತಾರೆ, ರಾಷ್ಟ್ರದ ರಕ್ಷಣೆಯ ನಮ್ಮವನೇ ಅಂತೇಳಿ ನಮ್ಮ ಕಾರ್ಯಕರ್ತರು ಘೋಷಣೆಯಲ್ಲಿ ಹೇಳ್ತಾರೆ. ಒಬ್ಬ ದಾರ್ಶನಿಕರು ತಮ್ಮ ಭಾಷಣದಲ್ಲಿ ಉಲ್ಲೇಖವನ್ನ ಮಾಡ್ತಾರೆ, ಬರೀತಾರೆ, ರಾಷ್ಟ್ರದ ರಕ್ಷಣೆ ಎನ್ನುವಂತಹದ್ದು ಯಾವ ಪೂಜೆಗೂ ಯಾವ ಯಜ್ಞೆಗೂ ಕೂಡ ಸರಿ ಸಮಾನವಾಗಿರ್ತಕ್ಕಂಥದ್ದಲ್ಲ. ರಾಷ್ಟ್ರದ ರಕ್ಷಣೆ ಅಂತಕ್ಕಂಥದ್ದು ಅದು ಮೇಲ್ಪಂಥಿ. ಆ ಮೇಲ್ಪಂಥಿಯ ರಾಷ್ಟ್ರದ ರಕ್ಷಣೆಯನ್ನ ಮಾಡಬೇಕು ಅಂತೇಳಿ ಇವತ್ತು ನನ್ನೆಲ್ಲ ಕಾರ್ಯಕರ್ತರು ಕರ್ನಾಟಕದ ಎಲ್ಲ ಕಾಲೇಜಿನ ಕ್ಯಾಂಪಸ್ಗಳಲ್ಲಿ ಇವತ್ತು ABVPಯ ವಿಚಾರಧಾರೆಯನ್ನ ತುಂಬುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಅದರ ಹಿನ್ನೆಲೆಯಲ್ಲಿ ಇವತ್ತು 20 ವರ್ಷಗಳ ನಂತರದಲ್ಲಿ ವಿಜಯಪುರ ನಗರದಲ್ಲಿ ಪ್ರಾಂತ ಸಮ್ಮೇಳನ ಮಾಡಿದ್ದೀವಿ. ಅದ್ದೂರಿಯಾಗಿರ್ತಕ್ಕಂಥ ಶೋಭಾಯಾತ್ರೆಯ ನಂತರದಲ್ಲಿ ಸಾರ್ವಜನಿಕ ಸಮಾವೇಶದಲ್ಲಿ ನಾವೆಲ್ಲರೂ ಕೂಡ ಸೇರ್ಕೊಂಡಿದ್ದೇವೆ. ವೇದಿಕೆಯ ಮೇಲೆ ಉಪಸ್ಥಿತರಿರ್ತಕ್ಕಂಥ ವಿದ್ಯಾರ್ಥಿ ನಾಯಕರೆಲ್ಲರೂ ಕೂಡ ರಾಜ್ಯ ಸರ್ಕಾರ ಮಾಡಿರ್ತಕ್ಕಂಥ ಹಲವಾರು ಲೋಪದೋಷಗಳ ಬಗ್ಗೆ ಭಾಷಣವನ್ನ ಮಾಡಿದ್ರು. ಕರ್ನಾಟಕ ರಾಜ್ಯದ ವರ್ತಮಾನ ಪರಿಸ್ಥಿತಿಯನ್ನ ಒಂದ್ಸಲ ನಾವೆಲ್ಲರೂ ಕೂಡ ಅವಲೋಕನವನ್ನ ಮಾಡಿಕೊಂಡಾಗ, ಕರ್ನಾಟಕ ರಾಜ್ಯದ ಸರ್ಕಾರದ ವ್ಯವಸ್ಥೆಯನ್ನು ನೆನಪಿಗೆ ಮಾಡಿಕೊಂಡಾಗ, ದಿನನಿತ್ಯ ಮಾಧ್ಯಮಗಳಲ್ಲಿ ಪತ್ರಿಕೆಗಳಲ್ಲಿ ಬರ್ತಾ ಇದೆ, ಇವತ್ತು ರಾಜ್ಯದ ಮುಖ್ಯಮಂತ್ರಿಗಳು ದೆಹಲಿಗೆ ಹೋಗ್ತಾ ಇದ್ದಾರೆ, ರಾಜ್ಯದ ಉಪಮುಖ್ಯಮಂತ್ರಿಗಳು ದೆಹಲಿಗೆ ಹೋಗ್ತಾ ಇದ್ದಾರೆ, ಹೈಕಮಾಂಡ್ ಅನ್ನ ಮೀಟ್ ಆಗ್ತಾ ಇದ್ದಾರೆ, ಅವರನ್ನ ಮೀಟ್ ಆಗ್ತಾ ಇದ್ದಾರೆ, ಈ ಸಚಿವರು ದೆಹಲಿಗೆ ಹೋಗ್ತಾ ಇದ್ದಾರೆ ಅನ್ನುವಂತಹ ಸುದ್ದಿ ಕಳೆದ 6-7 ತಿಂಗಳುಗಳಿಂದ ಕರ್ನಾಟಕ ರಾಜ್ಯದಲ್ಲಿ ಹೆಚ್ಚಿಗೆ ಆಗ್ತಾ ಇದೆ. ಪ್ರಶ್ನೆ ಮಾಡಬಹುದು ಕುಳಿತಿರ್ತಕ್ಕಂಥವರು, ಅವರ ಆಡಳಿತವ ಅವ್ರೇನಾದ್ರೂ ಮಾಡ್ಕೊಳ್ಳಿ, ಅದು ನಿಮಗೆ ಆಗ್ಬೇಕು ಅಂತೇಳಿ. ಆದ್ರೆ ನಾನು ಹೇಳ್ತಾ ಇರ್ತಕ್ಕಂಥದ್ದು, ಕರ್ನಾಟಕ ರಾಜ್ಯದಲ್ಲಿ ಆಳ್ವಿಕೆ ಮಾಡ್ತಾ ಇರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರದ ರಾಜ್ಯದ ಮುಖ್ಯಮಂತ್ರಿ ಸಹಿತವಾಗಿ ಎಲ್ಲ ಸಚಿವರಿಗೆ ನಾನು ಆಗ್ರಹವನ್ನ ಮಾಡ್ತಾ ಇದ್ದೇನೆ. ನೀವು ಮಾಡ್ತಾ ಇರ್ತಕ್ಕಂಥ ದುವ್ಯವಸ್ಥೆಯಿಂದ ರಾಜ್ಯದ ಯುವಕರು ಇವತ್ತು ನಿರುದ್ಯೋಗ ಸಮಸ್ಯೆ ಅನುಭವಿಸ್ತಾ ಇದ್ದಾರೆ. ನೀವು ಮಾಡ್ತಾ ಇರ್ತಕ್ಕಂಥ ದುರ್ವ್ಯವಸ್ಥೆಯಿಂದ ಇವತ್ತು ರಾಜ್ಯದ ಅಭಿವೃದ್ಧಿಯಿಂದ ಹಿನ್ನಡೆ ಹೋಗ್ತಾ ಇದೆ. ನೀವು ಮಾಡ್ತಾ ಇರ್ತಕ್ಕಂಥ ರಾಜಕೀಯ ಕಾರಣಗಳಿಂದ ಕೊಲೆ ಸುಲಿಗೆಗಳಾಗ್ತಾ ಇದೆ, ಅತ್ಯಾಚಾರ ಪ್ರಕರಣಗಳಾಗ್ತಾ ಇದೆ. ನೀವು ಮಾಡ್ತಾ ಇರ್ತಕ್ಕಂಥ ರಾಜಕೀಯ ಕಾರಣಗಳಿಂದ ಇವತ್ತು ಅಧಿಕಾರಿಗಳಲ್ಲಿ ಭಯ ಅನ್ನುವಂಥದ್ದು ಹೋಗ್ತಾ ಇದೆ. ನೀವು ಮಾಡ್ತಾ ಇರ್ತಕ್ಕಂಥ ರಾಜಕೀಯ ಕಾರಣಗಳಿಂದ ಇವತ್ತು ಸರ್ಕಾರದ ವ್ಯವಸ್ಥೆಯಲ್ಲಿ ಇರ್ತಕ್ಕಂಥ ಯಾವುದೇ ಸಂಸ್ಥೆಗಳು ಇವತ್ತು ಸರ್ಕಾರದ ನಿಯಂತ್ರಣದಲ್ಲಿ ಸಿಗ್ತಾ ಇಲ್ಲ. ಕಾರಣ ಏನಪ್ಪಾ ಅಂದ್ರೆ, ಇವತ್ತು ಯಾರು ಮುಖ್ಯಮಂತ್ರಿ ಇರ್ತಾರೋ ನಾಳೆ ಯಾರು ಸಚಿವರು ಇರ್ತಾರೆ ಅನ್ನುವಂತ ಗ್ಯಾರಂಟಿ ಇಲ್ಲ. ಆ ಗ್ಯಾರಂಟಿ ಇಲ್ಲದೆ ಇರುವಂತ ಸಂದರ್ಭದಲ್ಲಿ ಯಾವ ಅಧಿಕಾರಿಯೂ ಕೂಡ ಸಮರ್ಪಕವಾಗಿ ಆಳ್ವಿಕೆ ಮಾಡೋಕ್ ಬರ್ತಾ ಆಗೋದಿಲ್ಲ. ಆದ್ರೂ ಆಳ್ವಿಕೆ ಮಾಡಬೇಕು, ನಾನು ಪ್ರಾಮಾಣಿಕವಾಗಿ ಕೆಲಸ ಮಾಡಬೇಕು ಅಂತ ಹೇಳಿರ್ತಕ್ಕಂಥ ಅಧಿಕಾರಿಗಳಿಗೆ ಕಪಾಳ ಮೋಕ್ಷ ಮಾಡೋದಕ್ಕೆ ಸ್ವತಃ ಮುಖ್ಯಮಂತ್ರಿಗಳೇ ಹೋಗ್ತಾರೆ. ಅರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರೇ, ನಿಮಗೆ ನಾಚಿಕೆ ಆಗ್ಬೇಕು. ಈ ರಾಜ್ಯದಲ್ಲಿ ಪೊಲೀಸ್ ವ್ಯವಸ್ಥೆ ನಿಮಗೆ ಭದ್ರತೆ ಕೊಡೋದಕ್ಕೆ ಬೇಕು. ಮುಂದೆರಡು ಎಸ್ಕಾರ್ಟ್ ಕಾರ್ಗಳು ಬೇಕು. ನೀವು ಎಸ್ಕಾರ್ಟ್ ಕಾರ್ ನಿಂದ ಇಳಿದ ತಕ್ಷಣ ನಿಮ್ ಡೋರ್ ತೆಗೆಯೋದಕ್ಕೆ ಪೊಲೀಸರು ಬೇಕು, ನಿಮ್ಮ ಮನೆ ಕಾಯೋದಕ್ಕೆ ಪೊಲೀಸರು ಬೇಕು, ನಿಮ್ಮ ಹೆಂಡತಿ ಮಕ್ಕಳಿಗೆ ರಕ್ಷಣೆ ಕೊಡೋದಕ್ಕೆ ಪೊಲೀಸರು ಬೇಕು. ಅದೇ ಪೊಲೀಸರ ಮೇಲೆ ಇವತ್ತು ಕೈ ಎತ್ತುವಂತ ಕೆಲಸವನ್ನ ರಾಜ್ಯದ ಮುಖ್ಯಮಂತ್ರಿ ಮಾಡ್ತಾ ಇದ್ದಾರೆ. ಇವತ್ತು ಈ ರಾಜ್ಯದಲ್ಲಿ ಇರ್ತಕ್ಕಂಥ ಕಾಲೇಜಿನ ಕ್ಯಾಂಪಸ್ ಅಲ್ಲಿ ಇರ್ತಕ್ಕಂಥ ಯುವ ಶಕ್ತಿ ಇದನ್ನು ಗಮನಿಸ್ತಾ ಇದೆ. ಇವತ್ತು ರಾಜ್ಯ ಸರ್ಕಾರಕ್ಕೆ ABVPಯ ಕಾರ್ಯಕರ್ತರು, ವಿದ್ಯಾರ್ಥಿಗಳು ರಾಜ್ಯದ ಮುಖ್ಯಮಂತ್ರಿಗೆ ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ. ನಮ್ಮ ರಾಜ್ಯದ ಪೊಲೀಸರ ಮೇಲೆ, ನಮ್ಮ ಕಾಕಿಯನ್ನ ತೊಟ್ಟು ನಮಗೆ ರಕ್ಷಣೆ ಕೊಡ್ತಾ ಇರ್ತಕ್ಕಂಥ ಪೊಲೀಸರ ಮೇಲೆ ಕೈ ಎತ್ತುವ ಅಧಿಕಾರವನ್ನ ಯಾರಿಗೆ ಕೊಟ್ಟಿದ್ದಾರೆ ಸ್ವಾಮಿ ನಿಮ್ಗೆ ಅಂತೇಳಿ ಇವತ್ತು ನಮ್ಮ ಕಾರ್ಯಕರ್ತರು ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ. ಈ ಸಮ್ಮೇಳನದ ಮೂಲಕವಾಗಿ ನಮ್ಮ ವಿದ್ಯಾರ್ಥಿಗಳು ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ. ಇವತ್ತು ನೀವು ಈ ರೀತಿಯ ವರ್ತನೆಯಿಂದ, ನಿಮ್ಮ ಈ ರೀತಿಯ ದುರಾಡಳಿತದಿಂದ ಇವತ್ತು ರಾಜ್ಯದ ಪೊಲೀಸರು ನಿಪಕ್ಷಪಾತವಾಗಿ ಅಧಿಕಾರವನ್ನ ಮಾಡಕ್ ಆಗ್ತಾ ಇಲ್ಲ. ಅದಕ್ಕೋಸ್ಕರ ನಾನು ಆಗ್ರಹವನ್ನ ಪಡಿಸ್ತಾ ಇದ್ದೇನೆ, ನಿಮ್ದು ಯಾವುದೇ ರಾಜಕೀಯ ಇದ್ರೂ ಸಹಿತ ಅದನ್ನ ನೀವು ನಿಮ್ಮ ಪಕ್ಷದ ಕಚೇರಿಯಲ್ಲಿ ಕೂತ್ಕೊಂಡು ಮಾಡ್ಕೊಳ್ಳಿ. ಆದರೆ ಜನ ನಿಮಗೆ ಬಹುಮತವನ್ನ ಕೊಟ್ಟು ರಾಜ್ಯದಲ್ಲಿ ಆಳ್ವಿಕೆ ಮಾಡೋದಕ್ಕೆ ಬಿಟ್ಟಿದ್ದಾರೆ. ಕಾರಣ ಏನಪ್ಪಾ ಅಂದ್ರೆ, ಕರ್ನಾಟಕ ರಾಜ್ಯಕ್ಕೊಂದು ಇತಿಹಾಸ ಇದೆ. ಸರ್ವ ಜನಾಂಗದ ಶಾಂತಿಯ ತೋಟ, ಶಾಂತ ಸುವ್ಯವಸ್ಥೆಯಿಂದ ಈ ರಾಜ್ಯ ಇರಬೇಕು, ಸರ್ವ ಜನಾಂಗ ಸಮಾನವಾಗಿರ್ಬೇಕು ಅನ್ನುವಂತ ಆಧಾರದ ಮೇಲೆ ಇವತ್ತು ಕರ್ನಾಟಕ ರಾಜ್ಯ ಬಹಳಷ್ಟು ದಿನಗಳಿಂದ ಆಡಳಿತದಲ್ಲಿ ಹಲವಾರು ಸರ್ಕಾರಗಳು ಮಾಡ್ತಾ ಇದೆ. ಆದರೆ ಈ ಸರ್ಕಾರ ಬಂದಾಗ್ಲಿಂದಲೂ ಕೂಡ ನಾವು ನೋಡ್ತಾ ಇದ್ದೀವಿ, ದ್ವೇಷ ರಾಜಕಾರಣ ಹೆಚ್ಚಾಗ್ತಾ ಇದೆ. ಇವತ್ತು ಶಾಸಕರುಗಳಿಗೆ ರಕ್ಷಣೆ ಸಿಗ್ತಾ ಇಲ್ಲ,
ಇವತ್ತು ವಿರೋಧ ಪಕ್ಷ ಅಂದರೆ ಸರ್ಕಾರವನ್ನ ಎಚ್ಚರಿಕೆ ಮಾಡುವಂತ ಆಗ್ಬೇಕು. ಆದರೆ ಇವತ್ತು ವಿರೋಧ ಪಕ್ಷ ತಮ್ಮ ವಿರೋಧಿ ಸೈದ್ಧಾಂತಿಕ ಇರ್ತಕ್ಕಂಥ ವ್ಯಕ್ತಿಗಳನ್ನ ವೈಯಕ್ತಿಕವಾಗಿ ಟಾರ್ಗೆಟ್ ಮಾಡುವಂತ ಕೆಲಸವನ್ನ ರಾಜ್ಯ ಸರ್ಕಾರ ಮಾಡ್ತಾ ಇದ್ದಾರೆ. ರಾಜ್ಯ ಸರ್ಕಾರದ ವಿರುದ್ಧ ಮಾತನಾಡುವಂತ ಸಂಘ ಸಂಸ್ಥೆಗಳನ್ನ ಕಟ್ಟಿ ಹಾಕುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಈ ಮೂಲಕ ನಾನು ಸರ್ಕಾರಕ್ಕೆ ಆಗ್ರಹವನ್ನ ಪಡಿಸ್ತಾ ಇದ್ದೇನೆ, ನೀವು ಯಾವುದೇ ಕಾರಣಕ್ಕೂ ಎಬಿವಿಪಿ ಅನ್ನುವಂತ ಸಂಘಟನೆ ಅಥವಾ ಇನ್ನಿತರ ರಾಜ್ಯದಲ್ಲಿ ಮಾಡ್ತಾ ಇರತಕ್ಕಂತ ಸಾಮಾಜಿಕ ಸಂಘಟನೆಯ ಕಾರ್ಯಕರ್ತರ ಧ್ವನಿಯನ್ನ ನಿಮ್ಮ ಯಾವುದೇ ಕಾಯ್ದೆಗಳು ಕಟ್ಟೋದಕ್ಕಾಗ್ತಾ ಇಲ್ಲ, ಯಾವುದೇ ಕಾಯ್ದೆಗಳು ಕಟ್ಟೋಕೋದಕ್ಕಾಗೋದಿಲ್ಲ. ಅದಕ್ಕೋಸ್ಕರ ಇವತ್ತು ಲಕ್ಷಾಂತರ ಜನ ಕಾರ್ಯಕರ್ತರು ಈ ರಾಜ್ಯದಲ್ಲಿ ಕೆಲಸವನ್ನ ಮಾಡ್ತಾ ಇದ್ದಾರೆ. ಅದಕ್ಕೋಸ್ಕರ ಈ ರಾಜ್ಯದಲ್ಲಿ ದುಡಿಮೆಯನ್ನ ಮಾಡ್ತಾ ಇದ್ದಾರೆ. ಇವತ್ತು ಸ್ವಂತಕ್ಕೆ ಸ್ವಲ್ಪ ಸಮಾಜಕ್ಕೆ ಸರ್ವಸ್ವ ಅನ್ನುವಂತ ಮುಖೇನವಾಗಿ ಹಲವಾರು ರೀತಿಯ ಕಾರ್ಯಗಳನ್ನ ಇವತ್ತು ಸಮಾಜದಲ್ಲಿ ಇರ್ತಕ್ಕಂಥ ಹಲವಾರು ನಾಗರಿಕರು ಮಾಡ್ತಾ ಇದ್ದಾರೆ. ಸ್ನೇಹಿತರೆ, ಕಳೆದ 2-3 ದಿನಗಳ ಹಿಂದೆ ಈ ರಾಜ್ಯದ ಪವಿತ್ರವಾಗಿರ್ತಕ್ಕಂಥ ವಿಧಾನಸೌಧದಲ್ಲಿ ಒಂದು ಘಟನೆ ಆಯಿತು. ಮಾನ್ಯ ರಾಜ್ಯಪಾಲರನ್ನ ಇವತ್ತು ವಿಧಾನಸೌಧದೊಳಗಿರ್ತಕ್ಕಂಥ ಕೆಲವೊಂದಿಷ್ಟು ಜನ ಹಲ್ಲೆ ಮಾಡೋದಕ್ಕೆ ಪ್ರಯತ್ನ ಪಟ್ಟರು. ಬಹುಶಃ ಮಾರ್ಷಲ್ಗಳಿಲ್ಲದೆ ಹೋದ್ರೆ ರಾಜ್ಯಪಾಲರ ಮೇಲೆ ಹಲ್ಲೆ ಆಗ್ತಿತ್ತೋ ಏನೋ ಗೊತ್ತಿಲ್ಲ. ಈ ರೀತಿಯ ವರ್ತನೆಯನ್ನ ಯಾವುದೇ ರಾಜ್ಯ ಸರ್ಕಾರಗಳು ಮಾಡಬಾರದು. ಸಾಂವಿಧಾನಿಕ ವ್ಯವಸ್ಥೆಯಲ್ಲಿ ಇರ್ತಕ್ಕಂಥ ರಾಜ್ಯಪಾಲರಿಗೆ ಗೌರವವನ್ನ ಕೊಡ್ತಕ್ಕಂಥದ್ದು ಅಂಬೇಡ್ಕರ್ ಅವರಿಗೆ ಮಾಡಿರ್ತಕ್ಕಂಥ ಅವಮಾನ ಅದು. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬಗ್ಗೆ ಮಾತನಾಡ್ತಕ್ಕಂಥ ಕಾಂಗ್ರೆಸ್ಗೆ ನೈತಿಕತೆ ಅನ್ನೋದಿದ್ರೆ ಅವರು ರಾಜ್ಯಪಾಲರ ಜೊತೆ ಈ ರೀತಿಯ ನಡವಳಿಕೆಯನ್ನ ನಡ್ಕೊಳ್ಬಾರ್ದಾಗಿತ್ತು ಅನ್ನುವಂತಹದ್ದು ನಮಗೂ ಗೊತ್ತಾಗುತ್ತೆ. ಆದರೆ ರಾಜ್ಯದಲ್ಲಿ ಆಳ್ವಿಕೆ ಮಾಡ್ತಾ ಇರ್ತಕ್ಕಂಥ ಶಾಸಕರಿಗೆ, ರಾಜ್ಯದಲ್ಲಿ ಆಳ್ವಿಕೆ ಮಾಡ್ತಾ ಇರ್ತಕ್ಕಂಥ ಆ ರೀತಿಯ ಒಬ್ಬ ಹಿರಿಯ ಸದಸ್ಯರಿಗೆ ಅರ್ಥ ಆಗಿದೆಯೋ ಇಲ್ವೋ ಅಂತೇಳಿ ನಮ್ಮ ವಿದ್ಯಾರ್ಥಿಗಳು ಇವತ್ತು ರಾಜ್ಯ ಸರ್ಕಾರವನ್ನ ಪ್ರಶ್ನೆ ಮಾಡ್ತಾ ಇದ್ದಾರೆ. ಸ್ನೇಹಿತರೆ, ಕಳೆದ ಕೆಲವು ದಿನಗಳ ಹಿಂದೆ ಅಬಕಾರಿ ಇಲಾಖೆಯಲ್ಲಿ ಭ್ರಷ್ಟಾಚಾರ ಆಗಿದೆ. ಆ ಸಚಿವರ ಮೇಲೆ ಎಫ್ಐಆರ್ ಆದ್ರೂ ಸಹಿತ ಅವರನ್ನ ಬಂಧನ ಮಾಡ್ತಾ ಇಲ್ಲ, ಅವರ ಬಗ್ಗೆ ಕ್ರಮವನ್ನ ತೆಗೆದುಕೊಳ್ಳಕ್ ಆಗ್ತಾ ಇಲ್ಲ. ಇವತ್ತು ಮುಖ್ಯಮಂತ್ರಿಗಳು ಭ್ರಷ್ಟಾಚಾರಕ್ಕೆ ಬೆಂಬಲವಾಗಿ ನಿಂತ್ಕೊಳ್ತಾ ಇದ್ದಾರೆ. ಈ ರೀತಿಯ ವ್ಯವಸ್ಥೆಯಿಂದ ಇವತ್ತು ರಾಜ್ಯದ ಮಂತ್ರಿಗಳನ್ನ ರಕ್ಷಿಸಬಹುದು, ಆದರೆ ನೀವು ಇವತ್ತು ಭ್ರಷ್ಟಾಚಾರ ವ್ಯವಸ್ಥೆಯನ್ನ ಕಟ್ಟುವ ಕೆಲಸವನ್ನ ಇವತ್ತು ಸರ್ಕಾರ ಮಾಡ್ತಾ ಇದೆ. ಇದರ ಪರಿಣಾಮ ಇವತ್ತು ರಾಜ್ಯದಲ್ಲಿ ಒಂದು ರೀತಿಯ ವ್ಯವಸ್ಥೆಯನ್ನ ಹದಗೆಡುವಂತಹ ಪರಿಸ್ಥಿತಿಯನ್ನ ಇವತ್ತು ರಾಜ್ಯ ಸರ್ಕಾರ ತಂದಿಡ್ತಾ ಇದೆ. ಸ್ನೇಹಿತರೆ, ಇವತ್ತು ರಾಜ್ಯದ ಅಭಿವೃದ್ಧಿಯ ಬಗ್ಗೆ ಯೋಚನೆಯನ್ನ ಮಾಡಿದ್ರೆ ಕೇವಲ ಗ್ಯಾರಂಟಿ ಎನ್ನುವುದರ ಮೂಲಕವಾಗಿ ರಸ್ತೆಗಳ ಅಭಿವೃದ್ಧಿ ಆಗ್ತಾ ಇಲ್ಲ, ಜಲ ಮತ್ತು ಸ್ವಚ್ಛತೆಯ ಬಗ್ಗೆ ಇವರಿಗೆ ಕಾಳಜಿ ಇಲ್ಲ, ಸಾರ್ವಜನಿಕರ ಬಗ್ಗೆ ಕಾಳಜಿ ಇಲ್ಲ. ಈ ರೀತಿಯ ಸರ್ಕಾರ ಒಟ್ಟಾರೆ ವ್ಯವಸ್ಥೆಯನ್ನು ಹದಗೆಡಿಸಿ ಇವತ್ತು ಕೇವಲ ಗ್ಯಾರಂಟಿ ಎನ್ನುವುದರ ಮೂಲಕವಾಗಿ ಇವತ್ತು ಸರ್ಕಾರದ ವ್ಯವಸ್ಥೆಯನ್ನ ಹಾಳು ಮಾಡುವಂತ ಕೆಲಸವನ್ನ ಇವತ್ತು ರಾಜ್ಯ ಸರ್ಕಾರ ಮಾಡ್ತಾ ಇದೆ. ಸ್ನೇಹಿತರೆ, ಬಹಳ ಪ್ರಮುಖವಾಗಿರ್ತಕ್ಕಂಥ ಅಂಶ ಭಾರತ ದೇಶ ಅಂದ್ರೆ ಭಾರತದ ಪರಂಪರೆ, ಭಾರತದ ಸಂಸ್ಕೃತಿ, ಭಾರತದ ಆಧುನಿಕತೆಯನ್ನು ಹೊಂದಿರತಕ್ಕಂಥ ದೇಶ. ಆದರೆ ಇವತ್ತು ಕಾಲೇಜು ಕ್ಯಾಂಪಸ್ಗಳಿಗೆ ಶಬರಿಮಲೆಯ ಮಾಲೆಯನ್ನ ಹಾಕೊಂಡಿರ್ತಕ್ಕಂಥ ವಿದ್ಯಾರ್ಥಿಗಳನ್ನ ಹೊರಗಡೆ ಹಾಕುವಂತ ಕೆಲಸವನ್ನ ಇವತ್ತು ಕಾಲೇಜ್ ಸರ್ಕಾರಿ ಕ್ಯಾಂಪಸ್ಗಳಲ್ಲಿ ಸರ್ಕಾರದ ಕೃಪಾಕೋಶದಿಂದ ಮಾಡಲು ಹೊರಟಿದ್ದಾರೆ. ನಾನು ಈ ಮೂಲಕ ಸರ್ಕಾರಕ್ಕೆ ಆಗ್ರಹವನ್ನ ಪಡಿಸ್ತಾ ಇದ್ದೇನೆ. ಭಾರತ ದೇಶದಲ್ಲಿ ಹಿಂದೂ ಪರಂಪರೆಗೆ, ನಮ್ಮ ದೇಶದ ಆಚರಣೆಗೆ ಅವಕಾಶವನ್ನ ಕೊಡಬೇಕು. ಈ ರೀತಿಯ ವ್ಯವಸ್ಥೆಗಳನ್ನು ನೀವು ಮುಂದುವರಿಸಿದ್ರೆ ಮುಂದಿನ ದಿನಗಳಲ್ಲಿ ನಮ್ಮ ವಿದ್ಯಾರ್ಥಿಗಳು ಬೃಹತ್ ಪ್ರತಿಭಟನೆಯನ್ನ ಮಾಡಬೇಕಾಗುತ್ತೆ ಅನ್ನುವಂತ ಎಚ್ಚರಿಕೆಯನ್ನ ಕೊಡ್ತಾ ಇವತ್ತು ಹಲವಾರು RCB ಕಾಲು ತುಳಿತ ಪ್ರಕರಣಗಳ ಕೇಳಿದ್ದೇವೆ. ರಾಜ್ಯದ ಮುಖ್ಯಮಂತ್ರಿಗಳು, DCMಗಳು ತಮ್ಮ ಸ್ವ ಹಿತಾಸಕ್ತಿಗೋಸ್ಕರ ಇವತ್ತು 11 ಜನ ಅಮಾಯಕರ ಪ್ರಾಣವನ್ನ ಕಳೆಯೋದಕ್ಕೆ ನೇರವಾಗಿ ಸರ್ಕಾರ ಕಾರಣ ಆಯಿತು. ಈ ರೀತಿಯ ಹಲವಾರು ದುಸ್ಥಿತಿಗೆ ಇವತ್ತು ರಾಜ್ಯ ಸರ್ಕಾರ ಬಂದು ನಿಂತಿದೆ. ನಾವು ಇವತ್ತು ABVP ಅಂದ್ರೆ ಕೇವಲ ಕಾಂಗ್ರೆಸ್ ಸರ್ಕಾರದ ವಿರುದ್ಧ, ಇವತ್ತಿನ ಸರ್ಕಾರದ ವಿರುದ್ಧ ಹೋರಾಟ ಮಾಡುವಂತ ಸಂಘಟನೆ ಅಲ್ಲ. ಹಿಂದಿನ ಸರ್ಕಾರ ಇದ್ದಾಗಲೂ ಕೂಡ ಆ ಸರ್ಕಾರದ ವಿರುದ್ಧ ನಮ್ಮ ಕಾರ್ಯಕರ್ತರ ಮೇಲೆ ಕೇಸ್ ಹಾಕಿ ನಮ್ಮ ಕಾರ್ಯಕರ್ತರ ವಿರುದ್ಧ ಷಡ್ಯಂತರ ಮಾಡಿದಾಗ ಅರಗ ಜ್ಞಾನೇಂದ್ರ ಅವರ ಮನೆಗೆ ಮುತ್ತಿಗೆ ಹಾಕಿ ಹೋರಾಟ ಮಾಡಿರ್ತಕ್ಕಂಥ ಸಂಘಟನೆ ಅದು ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ತು. ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ಗೆ ಯಾವುದೇ ರಾಜಕೀಯ ಇಲ್ಲ, ಯಾವುದೇ ಸ್ವಾರ್ಥ ಇಲ್ಲ, ಯಾವುದೇ ಪಕ್ಷ ಇಲ್ಲ, ಯಾವುದೇ ಒಂದು ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ತಪ್ಪಾದಾಗ ಆ ಸರ್ಕಾರದ ವಿರುದ್ಧ ಹೋರಾಟ ಮಾಡುವಂತ ಸಂಘಟನೆ ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ಅನ್ನುವಂತ ವಿಚಾರವನ್ನ ತಮ್ಮೆಲ್ಲರ ಮುಂದೆ ಹಂಚಿಕೊಳ್ತಾ ಈ ವೇದಿಕೆ ಮೇಲೆ ಉಪಸ್ಥಿತರಿರ್ತಕ್ಕಂಥ ಹಿರಿಯರಿಗೆ ಮತ್ತು ವೇದಿಕೆ ಮುಂಭಾಗದಲ್ಲಿ ಉಪಸ್ಥಿತರಿರ್ತಕ್ಕಂಥ ತಮ್ಗೆಲ್ಲರಿಗೂ ಮತ್ತೊಮ್ಮೆ ಧನ್ಯವಾದಗಳನ್ನು ಅರ್ಪಿಸ್ತಾ ನಾನು ಮಾತನ್ನು ಮುಗಿಸ್ತಾ ಇದ್ದೇನೆ.